ನಿಮ್ಮ ಬ್ರದರ್ ಏನು ಕೆಲಸ ಮಾಡ್ತಿದ್ದ, ಏನಾಯ್ತು ನಿನ್ನೆ ಅವ್ರು? ಬಾರ್ ಬೆಂಡಿಂಗ್ ಕೆಲಸ ಮಾಡ್ತಿದ್ರಿ ಅವ್ರು. ನಮಗಂತೂ ಗೊತ್ತಿಲ್ಲ. ನಿನ್ನೆ ರಾತ್ರಿ ಫೋನ್ ಮಾಡಿಂದ ಅವ್ರ ಜೋಡಿ ಒಂದೆರಡು ಹುಡುಗರು ಇದ್ದು ರೀ. ಹಿಂಗೆ ಆಗೈತೆ ಅಂತೇಳಿ ನಮ್ಮ ಮಾಮ ಅವ್ರಿಗೆ ಫೋನ್ ಮಾಡಿದ್ರು. ನಮ್ಮ ಮಾಮಾರ ನಾವು ಕೂಡಿ ಬಂದ್ವಿ ರೀ. ಬರ್ಗೋಡು ಅಂದ್ರೆ ಡೆತ್ ಆಗಿತ್ತು. ಎದರ್ಲೆ ಹೊಡೆದಾರ? ಎದರ್ಲೆ ಹೊಡೆದಾರನ್ರಿ ಗೊತ್ತಿಲ್ಲ ರೀ. ಕಬ್ಬಣದ ಬಾರ್ಲೇನೋ ಹೊಡೆದಾರಂತ್ರಿ. ಹ್ಞೂ ರೀ. ಏನು ಕೆಲಸ ಮಾಡ್ತೀನಿ ನಿಮ್ಮ ಬಾರ್ ಬೆಂಡಿಂಗ್ ರೀ. ಯಾವ ಊರು ರೀ ಅವರು? ಚಬ್ಬಿ. ಅಲ್ಲಿ ಅದಕ್ಕೆ ಹೋಗಿದ್ರೆ ರೇಡಿಯೋ ಹೇಳಕ್ಕೆ? ಅಲ್ಲಿ ಕೆಲಸ ಹಿಡ್ದಾರ್ರಿ. ಕೆಲಸ ಹಿಡಿದು ಹೋಗೋದು ಬರೋದು ಲೇಟ್ ಆಗೈತಿ. ನಾಳೆ ಸಲಾಪ್ ಐತ್ರಿ ಅಂತಾರೆ. ಅದು ಇವತ್ತು ವಸ್ತಿ ಇದ್ದ ಮುಗಿಸ್ಕೊಂಡ್ ಬಂದ್ಬಿಡೋನು ಅಂಥೇಳಿ ಹೋಗ್ಯಾರ್ರಿ. ಹೋಗಿ ಒಂದಕ್ಕೊಂದು ವಾದ ಹಾಕ್ಕೊಂಡ್ರಿ. ಹಿಂದ್ಲಿಂತ ಹೊಡೆದಾನ್ರಿ. ಯಾರೋ ಮಾಡ್ದವ? ನಮ್ಮ ಪಕ್ಕಿನ ರೀ. ಅವ ಬೇರೆ ಓಣ್ಯಾಗ ಏನು ಅವನ ಹೆಸರು ಅಜೀಮ್ ಅಂತ. ಹ್ಞೂ ನಿಮ್ಮೂರವನ? ನಮ್ಮೂರವ. ಇಂಜನ್ ಮದುವೆ ಆಗಿತ್ತು ಅದಾಪಿರಿಂದ? ಆಗೈತೆ ರೀ. ಮಕ್ಕಳು? ಒಂದು ಹುಡುಗಿ ಐತ್ರಿ. ಇನ್ನೊಂದು ಮತ್ತೆ ಪ್ರೆಗ್ನೆಂಟ್ ಐತಿ. ಏನು ರೊಕ್ಕ ಕೊಡ್ಬೇಕಾಯ್ತು ನೀವು? ಯಾರು? ಅಜ್ಜಮ್ಮ. ಮೊಬೈಲ್ ಕೊಡ್ಸಣ್ಣಂತ್ರಿ. ಈಗ 25,000 ಇಸ್ಕೊಂಡು ಮತ್ತೆಲ್ಲಿ ಮೊಬೈಲ್ಲೇಪ ಲಗು ಕೆಲ್ಸಕ್ಕೆ ಬರುವಲ್ಲಿ ನೋಡೋಣ ತಗೋ ಅಂತ ಹೇಳ್ಬಿಟ್ಲೇಕ ಅಷ್ಟಕ್ಕೆ ಏನೋ ವಾಚಾಟಿ ಮಾಡಿ ಕಾಸಲೇ ಹೊಡೆದನ್ರಿ ಅವ ಹಿಂದಿಂತ. ಇನ್ನು ಯಾವಾಗ ಹೋಯ್ತು ನೀವು ಊರಿಂದ? ನಾವು 1:02 2 ಗಂಟೆ ಆಗಿತ್ತಲ್ರಿ. ಮಧ್ಯಾಹ್ನ 2:00 ರಾತ್ರಿ 2:00 ನೀವು ಹೋದಾಗ? ಹೌದು. ಅಲ್ಲ ನಿನ್ನೆ ದಾದಾಪುರಿ ಬೆಳಗ್ಗೆ ಎಷ್ಟೊತ್ತಿಗೆ ಹೋಯ್ತಂತ? ಅವ್ರು ಬೆಳಗ್ಗೆ 9:30 4 ಮಂದಿ ಹೋಗ್ಯಾರ್ರಿ. ಅವ್ರು ಮಾರ್ಲಿಂಗ್ ಹೋಗ್ಯಾರ್ರಿ. ಹೋಗಿ ಚಂದ ಮಟ್ಟ ಮಾಡ್ಯಾರ್ರಿ ಕೆಲಸ. ಅಡುಗೆ ಗಿಡಿಗೆ ಮಾಡಿ ಊಟ ಮಾಡಿಂದ್ರಿ ಇದು ರಾತ್ರಿ. ನಿಮ್ಮ ಹೆಸರು ಬ್ರದರ್? ಮಕ್ಬೂಲ್ ರೀ. ಏನು ಎದ್ರ ಸಂಬಂಧ ಜಗಳ ಇವ್ರದ್ದು? ಅವ್ರವರು 4 ವರ್ಷದಿಂದ ಅವನ ಕೈಯಾಗ ಕೆಲಸ ಮಾಡ್ಕೊತಿದ್ದು ರೀ. ಅವೇನು ಸ್ವಲ್ಪ ಅವ್ನು ಗುಡಿ ಚಟ, ಸ್ವಲ್ಪ ಇದ್ರ ಚಟನೂ ಇದ್ದು ಹುಡುಗ ಅಜೀಮ್ಗೆ ಸ್ವಲ್ಪ ರಾಂಗ್ ಒಂದಿಟ್ಟು ಗುಂಡಾ ಟೈಪ್ ಇದ್ದ ಹುಡುಗವ. ಅವೇನೋ ಕೆಲ್ಸಕ್ಕೆ ಸರಿಯಾಗಿ ಬರೋದಿಲ್ಲ ಹಂಗೆ ಹಿಂಗಂತ ಮೊಬೈಲ್ ಸಂಬಂಧ ಏನೋ ನ್ಯಾಯ ಆಯ್ತಂತ್ರಿ. ಅದು ಏನು ಮೊಬೈಲ್ ಅಂದ್ರೆ ಹೊಸ ಮೊಬೈಲ್ ಕೊಡಸ ಅನ್ನಂತ್ರಿ ಅವಂಗೆ. ಅಲ್ಪ ನೀ ಮೊದಲು ಕೊಟ್ಟಿದ್ದು ರೊಕ್ಕನ ನನಗೆ ಇನ್ನೂ ಕೊಟ್ಟಿಲ್ಲ ಮತ್ತು ಸರಿಯಾಗಿಯೂ ಕೆಲ್ಸಕ್ಕೆ ಬರೋದಿಲ್ಲ ಮತ್ತು ಇಂಥ ಹೊತ್ನಾಗ ಮತ್ತೆ ರೊಕ್ಕ ಮೊಬೈಲ್ ಕೊಡಿಸಂತಂದ್ರೆ ಎಲ್ಲಿಂದ್ರೂ ಕೊಡಿಸಿಲ್ಲ ನಾನಂತ. ಆ ಟೈಮ್ನಾಗ ಹಂಗಾರೆ ನಾ ಕೆಲಸ ಬಿಟ್ಟು ಹೋಗಿ ನೋಡೋಣಂತ. ನಾನು ರೊಕ್ಕ ಕೊಟ್ಟು ಹೋಗೋಪ್ಪ ನೀನು ಅಂತಂತೀವ ಮೇಸ್ತ್ರಿ. ಅಷ್ಟಕ್ಕೆ ಅವ್ರಿಗೆ ಸ್ವಲ್ಪ ವಾಶಾಟ ಆಗೈತೆ. ಅದು ವಾಶಾಟ ಆದರೂ ಸ್ವಲ್ಪ ಬಿಡಿಸ್ಯಾರ ಅವ್ರಿಗೆ. ಬಿಡಿಸಿಂದ ಮತ್ತು ಎಲ್ಲರೂ ಕೂಡಿ ಊಟ ಮಾಡ್ಯಾರ. ಮತ್ತು ಅವನ ತಲೆ ಅಡಿಕೆಯಲ್ಲಿ ತೊಗೊಂಡಾನ ತಿಂದ ಹಂಗಾರೆ ಮುಂಜಾನೆ ಕೆಲಸ ಮಾಡೋದು ತಗೋರಿ ಅಂತೇಳಿ ರಾತ್ರಿ ಮಕ್ಕೊಳಕ್ಕೆ ಹತ್ತಾಕತ್ತಾರ. ಹಿಂದಿಂದ ಬಂದು ರಾಡ್ಲೆ ಅವ್ನ ತಲೆಗೆ ಹೊಡೆದ್ಬಿಟ್ಟ. ಇಷ್ಟಾಗೈತೆ ನೋಡ್ರಿ. ಏನು ದಾದಾಪುರಿ ಹೆಂಗಿದ್ದ ಮನುಷ್ಯ? ಭಾಳ ಒಳ್ಳೆ ಮನುಷ್ಯ ರೀ. ಒಂದು ಬೇದ್ರು ಯಾರಿಗೂ ಏನೂ ಅನ್ಲಾರ್ದಂಥ ಮನುಷ್ಯ. ಒಂದು ಯಾರು ಬೇದ್ರು ಅವಂಗೆ ನಕ್ಕೊಂತ ಹೋಗು ಮನುಷ್ಯ ರೀ. ಅವನಂತ ಒಳ್ಳೆ ಮನುಷ್ಯನ ನೋಡಿಲ್ಲ ಅವನು. ಇವನು ಕೆಲಸಕ್ಕೆ ಕೊಟ್ಟು ರೊಕ್ಕ ಕೊಟ್ಟು ಮತ್ತು ಇವನ ಕಡೆಯಿಂದ ಸಾವುಬೋದು. ಇವಂಗೆ ರೊಕ್ಕನೂ ಕೊಟ್ಟಾನ. ಇವಂಗೆ ದಿವಸ 4 ವರ್ಷದಿಂದ ಇವನ ಕಡೆನೇ ಕೆಲಸ ಮಾಡ್ತಿದ್ದ. ಅವ್ನ ಮನ್ತ್ಯಾನ ಇವನ್ನ ನಡೆಸ್ತಿದ್ದ. ಒಂದು ಸೆಕೆಂಡ್ ಹ್ಯಾಂಡ್ ಬೈಕ್ನು ಅವಂಗ ಕೊಟ್ಟಾನ್ರಿ. ಅದು ರಿಪೇರಿ ಇದ್ದು ಸೆಕೆಂಡ್ ಹ್ಯಾಂಡ್ ಬೈಕ್. ಆಮ್ಯಾಗ ಅವಂಗೆ ಹೊಡೆದ ಅವಂದು ಹೊಸ ಸ್ಪ್ಲೆಂಡರ್ ಗಾಡಿ ತೊಗೊಂಡು ಹೋಗ್ಬಿಟ್ಟಾನ. ಅವ್ರು ಓಡ್ಯಾನ. ಅಲ್ಲಿದ್ದವ್ರಿಗೆ ನೀವು ಬಂದರೆ ನಿಮ್ಮನ್ನು ಮತ್ತು ಖಲಾಸ ಮಾಡ್ತೇನೆ ಅಂದ್ಬಿಟ್ಲೆ ಅವು ಹೆದರಿ ಕುಂತ್ಬಿಟ್ಟವ. ಕುಡ್ದಾನ್ರಿ ಫುಲ್. ಯಾವಾಗಿದ್ರು ಕುಡ್ದ ಇರ್ತಾನ್ರಿ ಅವ. ನಿಮ್ಮ ಹೆಸರೇನ? ರಜಿಯುದ್ದೀನ್ ಮುಲ್ಲಾ ಅಂತೇಳಿ. ಮಗ 9 ಗಂಟೆಗೆ ಹೋದ್ರಿ ಅವ ನಾಷ್ಟ ಮಾಡಿ. ಒಂದು ಪಡಿ ಅಕ್ಕಿ ಹಾಕವ, ಒಂದಿಷ್ಟ ಖಾರ, 1-2 ಡಬ್ರಿ, 1-2 ಚಮಚೆ ಹಾಕು, ಒಂದು ತಾಡ್ಪತ್ರಿ ಹಾಕು, 4 ದಿನದ ಹಾರಿ ಐತಿ ಮಾಡಿ ಬರ್ತೇನೆ, ಮುದ್ಕೊಂಡು ಕರ್ಕೊಂಡು ಮಾಡ್ಕೊಂಡು ತಿನ್ಕೊಂತೀರ್ರಿ. ದಿನ ಹೋಗೋದು ಬರೋದು ಆಗವಲ್ದು, ಒಲ್ಲೆ ಅಂತಾರೆ ಲೇಬರ್ಗಳು ಅಂತ ಇಷ್ಟು ಅನ್ರಿ ಅವ. ಅಷ್ಟು ಅಂದಿದ್ದಕ್ಕೆ ಚೀಲ ಇಟ್ಕೊಂಡು ಹಿಂದೆ ಕುಂತಾನ. ಮುಂದೆ ಹುಡುಕ ಗಾಡಿ ಹೊಡ್ಯಾಕತ್ತಾನ. ಅಷ್ಟ ನೋಡಿದ್ದೆ ನಾನು. ಒಳಗೆ ಹೋಗ್ಬಿಟ್ಟೆ ನಾನು. ಅಜೀಮ ಮತ್ತು ಹೊರಕ್ಕೆ ಹೋಗಿದ್ನಲ್ರಿ. ಇಲ್ಲಿ ಇದ್ದಾಗ ಇಲ್ಲಿ ಬರ್ತಿದ್ದ, ಅಲ್ಲಿ ಬಂದಿಲ್ರಿ ಅವ. ಇಲ್ಲಿಂದ ಊರಾಗ ಒಂದು ಗಾಡಿ ಕೊಟ್ಟಿದ್ದ ಅವಂಗೆ. ಆ ಗಾಡ್ಯಾಗ 3 ಮಂದಿ ಇವ್ನು ತರವ ಅಜೀಮ. 3 ಮಂದಿಗೆ ತನ್ನ ಗಾಡ್ಯಾಗ ಒಯ್ಯವ. ಮೋಸ ಮಾಡ್ಯಾನ್ರಿಪ್ಪ ನನ್ನ ಮಗ ಮೋಸ ಮಾಡ್ಯಾನ್ರಿ. 2 ಗಂಟೆ ಮಟ್ಟ ಜಳಕ ಮಾಡ್ಯಾನ, ನಾಷ್ಟ ಮಾಡ್ಯಾನ, ಕಟ್ಕೊಂಡಾನೇನಪ್ಪ. ಗಾಡಿ ಮ್ಯಾಗ ಕುಂತಾನ ಚೀಲ ಹಿಡ್ಕೊಂಡು ಹಿಂದೆ.
ಅಷ್ಟಕ್ಕೆ ಒಳಗೆ ಹೋಗ್ಬಿಟ್ಟೆ ನಾನು ಏನಪ್ಪ. ದಿನ ಹೋಗ್ತಿದ್ದ ಬರ್ತಿದ್ದ 9 ಗಂಟೆಗೆ 8 ಗಂಟೆಗೆ 10 ಗಂಟೆಗೆ ಕಡೆಗೆ ದಿನ ಬರೋವ ಹೋಗವ. ರಾತ್ರಿ ನಾ ಏನು ಮಾಡಿದ್ರಿ ಬೈಜಾನ 10:30 ಆಯ್ತು. फ़ोन लगा जी दादा पीर को कर तुम्हारे भैया बोली में हंगा नतली ಏನಂದ್ರಿ ಅವರು ಪಕ್ಕ ಖಾರೆ ಚಿಂಗೆ छोड़गे काय नहीं जी लगा को छोड़ो ಅನ್ನತ್ಲೆ ಏನಂದ್ರು ಅವರು ಹಚ್ಕೊಟ್ಟಿಂದ ಅಡುಗೆ ಮಾಡಾಕತ್ತೀರಿ ಏನು ಮಾಡಾಕತ್ತೀರಿ ಅಂದೆ. ಅನ್ನತ್ಲೆ ನೈ ಪಕ್ಕ ಖಾಯ್ ಮೇ ಅಭಿ ಖೈ ನೀ ಕ್ಯಾ ತು ಇಟ್ಟ ಅಂದಿದ್ದು ನೋಡ್ರಿ ಅವ. ಎಡ್ಡ ಮಾತು 11 ಗಂಟೆಗೆ ರಾತ್ರಿ 11 ಗಂಟೆಗೆ ಇಷ್ಟು ಅಂದವ. ನಮಗೆ ಬೆಳಗಾದ್ರೂ ಅವ್ನು ಸುದ್ದಿ ಇಲ್ರಿಪ್ಪ. ಬೆಳಗಾಗಿಂದ ನಮ್ಮ ಕಲಂದರ್ ಬಂದು ಅವಶ್ಯ ಅವಾಗ ಹೇಳ್ಯಾನ. ಇತ್ತಾಗೊಬ್ರು ರೊಟ್ಟಿ ಹಿಡ್ಕೊಂಡು ಅವಾಗ ಎಬಸ್ ಹೇಳ್ಯಾರ ನಮ್ಗೆ. ನೀನು ಮುಂಜಾನೆ 9 ಗಂಟೆಗೆ ಹೋಗಿದ್ದವ ಅದ ನೋಡಿದ್ದೆ ಯಪ್ಪ. ನಾನು ಒಳಗೆ ಹೋಗಿಲ್ಲ, ನೀರು ಕುಡ್ದಿಲ್ಲ, ನಾ ಏನು ಅಡುಗೆ ಮಾಡಿ ತಿಂದಿಲ್ಲ, ಏನೇನಿಲ್ಲ ಯಪ್ಪ. ಮುದುಕ ಚಾ ಕುಡಿದು ಬಂದು ಮಕ್ಕೊಂಡಾತಿ ರಾತ್ರಿ. ನನ್ನ ಮಗ ಹೋಗ್ಯಾನ, ಅವನ ತಿನ್ನೋವಿಲ್ಲ, ನಾವೇನು ಮಾಡೋಣ ಅಡುಗೆ ಮಾಡಿ ಅಂತ ಮಾಡಲಿಲ್ಲ ಯಪ್ಪ. ನಾನು ಏನು ನನಗೆ ಎಷ್ಟು ಮೋಸ ಮಾಡಿದ್ನ ಯಪ್ಪ. ಹಿಡಿದುಕೊಂಡ್ರಿ ರಾತ್ರಿ ನನ್ನ ಮಗನ. ಅಲ್ಲಿ ಊರಾಗ ಹೋಗಿ ಹೊಡೆದಾರಿ. ವಾರಕ್ಕೆ ಕರ್ಕೊಂಡು ಹೋಗಿ ಇವನ್ನ ಕರ್ಕೊಂಡು ಹೋದ ವಾರಕ್ಕೆ. ಅವ್ರನ್ನ ಡಬರಿ ಗಿಬರಿ ಹಾಕಿ ಎಲ್ಲ ಹೋದ ಅಲ್ಲಿ ಉಣಿಯಿಂದ. ನಿನ್ನ ಕರ್ಕೊಂಡು ಹೋಗ್ಯಾರಿ ರಾತ್ರಿ ಹೊಡೆದಾರಿ. ಜಗಳ ಸೆರೆ ಕುಡ್ದಾರ್ರಿ ಎಲ್ಲರೂ ಕುಡಿದು. ಮತ್ತು ರೊಕ್ಕ ಕೇಳ್ಯಾರಿ ಐತೆ ಹೊಡೆದ್ಬಿಟ್ಟಾರ ತಲೆ ಹೊಡೆದಾರಿ ಹುಡ್ಗಂದು. ಮೊದಲ 20,000 ಅಡ್ವಾನ್ಸ್ ಐತಿಪ್ಪ, ಇನ್ನೂ ಕೇಳ್ತಿಲ್ಲ ಅಂದ. ನಾವು ಅಟ್ಟಕ್ಕೆ ಮಾತಾಡ್ದಾನ. ಹಾಂ, ಹೆಚ್ಚಿಗೆ ಕೊಟ್ಟು ಇಟ್ಕೊಂಡಿದ್ರಿ ಅವ್ರನ್ನ ರೊಕ್ಕ. ಬರ್ತಿದ್ರಿ ನಿನ್ನ ಹೋಗ್ಯಾನ್ರಿ ಇಪ್ಪ. ಅಜಿಮ್ ನಮ್ಮ ಮನೆಗೆ ಕರ್ಯಾಕೆ ಬರ್ತಿದ್ರಿ ಅವ ಮೊದಲ. ಈಗ ಬಿಟ್ಟಾನ. ಬಾಡಿಗೆ ಮನೆಯಾಗಿದ್ವಿ, ಮನೆ ಬಿದ್ದಿದ್ದು ಮೈ ಮೇಲೆ ಅಂತೇಳಿ ಅಲ್ಲಿ ಹೋಗಿದ್ವಿ ಬಾಡಿಗೆ. ಅಲ್ಲಿ ಇದ್ಕೊಂಡು ಹಾಕಿಸ್ಬೇಕಂತೇಳಿ ಅವನು ಕುಡಿಸ್ಯಾರು ಹೊಡೆದಾರು ಯಪ್ಪ. ಅವಂಗ ರಾಡ್ಲೆ ಹೊಡೆದಾರಿ, ನೆತ್ತಿಗೆ ತಲೆಗೆ ಹೊಡೆದಾರಿ. ಪ್ಯಾಳ್ಯಾಗಂಗ ತಲೆ ಇಲ್ಲಿ ಬಿಡ್ತಿದ್ದಿಲ್ಲ ಅವ್ರಿಗೆ. ಅವ ಹಂಗ ಸಾಬೀತು ಬಂದು ಹಿಡಿದ್ರು, ಹಂಗಿದ್ದವ. ಹಾಂ